ಸ್ನೇಹಿತರೆ ನಮಸ್ಕಾರ. ನಾನು ಇಲ್ಲಿ ಕೋಲಾರದಲ್ಲಿ ಒಂದು ಗಮನ ಮಹಿಳಾ ಸಮೂಹ ಸಂಸ್ಥೆ ಅಂತ ಜಯನಗರದಲ್ಲಿದೆ. ಈ ಒಂದು ಸಂಸ್ಥೆಗೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಾಗ ಇಬ್ಬರು ಜಾನಪದ ಕಲಾವಿದರು ನಮ್ಮ ಕಣ್ಣಿಗೆ ಅಪರೂಪವಾಗಿ ಸಿಗ್ತಾರೆ. ಅದರಲ್ಲಿ ಒಬ್ಬರು ಬಂದು ನಮ್ಮ ಕೋಲಾರ ತಾಲೂಕಿನ ಒಕ್ಲೇರು ಹೋಬಳಿಯ ಚೌಡದೇನಹಳ್ಳಿ ಗ್ರಾಮದ ಈ ನೆಲ ಈ ಜಲ ಬಿ ವೆಂಕಟಾಚಲಪತಿ ಅಂತ. ಇವರು ಪ್ರಸಿದ್ಧ ಗಾಯಕರು, ಜನಪದ ಗಾಯಕರು. ಅಂದರೆ ಇವರು ಎಲ್ಲ ಕಾರ್ಯಕ್ರಮಗಳಲ್ಲಿ ಅಂಬೇಡ್ಕರ್ ಅವರ ಹಾಡುಗಳನ್ನು, ಕ್ರಾಂತಿಕಾರಿ ಗೀತೆಗಳನ್ನು ಮತ್ತು ಜೊತೆಗೆ ಜನಪದಗಳನ್ನು ಹಾಡಿಕೊಂಡು ಬಹಳ ಚಿರಪರಿಚಿತರಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇವರು 101 ಶಾಲೆಯಲ್ಲಿ ಜನಪದ ಹಾಡು ಅನ್ನೋ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಕಳೆದ ಏನು ಒಂದು 2 ವರ್ಷಗಳಿಂದ ರೂಪಿಸ್ಕೊಳ್ತಾ ಬಂದಿದ್ದಾರೆ. ಈ ಒಂದು ಕಾರ್ಯಕ್ಕೆ ಬಹಳ ಮೆಚ್ಚುಗೆ ಕೂಡ ಆಗಿದೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚೆಗೆ ಒಂದು 15 ದಿವಸಗಳಿಂದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಹಾಗೂ ಮತ್ತು ಕಾರ್ಮಿಕ ಇಲಾಖೆ ಇವರ ಜೊತೆಗೂಡಿ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಏನಪ್ಪ ಅಂದರೆ ದುಶ್ಚಟಗಳಿಂದ ದೂರವಿರಿ, ಓದುವುದೇ ನಿಮ್ಮ ಗುರಿ ಅಂತ ಒಂದು ಅಭಿಯಾನನ ಮಾಡಿಕೊಂಡು, ಏನು ಪದವಿ ಪೂರ್ವ ಕಾಲೇಜ್ ಇದೆಯಲ್ಲ, ಅಂದರೆ ಪ್ರಥಮ PUC, ದ್ವಿತೀಯ PUC ಜೊತೆಗೆ ಪದವಿ ಕಾಲೇಜುಗಳಲ್ಲಿ ಇವರು ಮಕ್ಕಳಲ್ಲಿ, ಅಪ್ರಾಪ್ತ ಮಕ್ಕಳಲ್ಲಿ ಅವರ ಕಾನೂನುಗಳ ಬಗ್ಗೆ ಒಂದು ಜಾಗೃತಿ ಅರಿವನ್ನು ಮೂಡಿಸುತ್ತಾ ಕಳೆದ 15 ದಿವಸಗಳಿಂದ ಸತತವಾಗಿ ನಿರಂತರವಾಗಿ ಈ ಕಾರ್ಯಕ್ರಮನ ನಡೆಸ್ಕೊಳ್ತಾ ಬರ್ತಾಯಿದ್ದಾರೆ. ಇದರ ಜೊತೆಗೆ ಇನ್ನೊಬ್ಬರಿದ್ದಾರೆ, ಮುಳಬಾಗಿಲು ತಾಲೂಕಿನ ಗುಡುಪಲ್ಲಿ ಗ್ರಾಮದ ರಾಜ್ಕುಮಾರ್ ಅಂದ್ಬಿಟ್ಟು. ಇವರು ಸಹ ಜಾನಪದ ಕಲಾವಿದರು. ಅಂದರೆ ಇವರು ತಮಟೆ ವಾದನದಲ್ಲಿ ಪಕ್ಕಾ ಆಗಿದ್ದಾರೆ. ನೋಡೋಣ, ಇವರಿಬ್ಬರು ಈಗ ನಮಗೋಸ್ಕರ ಒಂದು ಹಾಡನ್ನು ಹಾಡ್ತಾರಂತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮನ್ನು ಸುಮಾರು 15 ವರ್ಷಗಳಿಂದ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ. ನಿಮ್ಮ ಹಾಡು ತುಂಬ ಪ್ರಖ್ಯಾತಿಗೊಂಡಿದೆ. ಏನಪ್ಪ ಅಂದರೆ ಜಾನಪದನೂ ಹಾಡ್ತೀರಾ, ಸಾಂಸ್ಕೃತಿಕನ ಹಾಡ್ತೀರಾ, ಕಲೆ ಮತ್ತು ಇನ್ನಿತರ ಗೀತೆಗಳನ್ನ ಹಾಡ್ತೀರಾ, ಜೊತೆಗೆ ಪರಿಸರ ಗೀತೆಗಳನ್ನು ಹಾಡ್ಕೊಂಡು ಜನಮನ್ನಣೆ ಗಳಿಸ್ತಾಯಿದ್ದಾರೆ. ಅಂದರೆ ಈಗ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿ ವೆಂಕಟಾಚಲಪತಿ ಅವರ ಹಾಡು ಇರಲೇಬೇಕು ಅನ್ನೋ ಮಟ್ಟಕ್ಕೆ ನೀವು ಪ್ರಖ್ಯಾತಗೊಳಿಸಿದ್ರ. ಸರ್, ಈಗ ನಮಗೋಸ್ಕರ ಏನಾದರೂ ಒಂದು ಹಾಡು ಹಾಡ್ತೀರಾ? ಓಕೆ, ಹಾಗೆ ನಾನು ಸ್ವಂತ ರಚನೆ ಕೂಡ ಮಾಡಿದ್ದೀನಿ. ನಿಮಗೋಸ್ಕರ ಇವತ್ತು ಒಂದು ಜನಪದ ಗೀತೆನ ಹಾಡೋಣ ಅಂತಿದ್ದೀನಿ. ನೋಡೋಣ ಸ್ನೇಹಿತರೆ, ಈಗ ವೆಂಕಟಾಚಲಪತಿ ಅವರು ನಗುಮುಖದಿಂದ ಅವರು ಹಾಡಾಡ್ತಾ ಇದ್ದಾರೆ. ಅಂದರೆ ಅಷ್ಟು ಹುಮ್ಮಸ್ಸಿದೆ. ಗಾಡಿಯ ದಾರಿ ಸಾಗಲಿ. ಹಾಡಿ ನೋಡೋಣ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಗಾಡಿಯ ದಾರಿ ಸಾಗಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ, ನಮ್ಮ ಊರನ್ನು ಬೇಗ ಸೇರಲಿ. ಉಡೋದು ಹೊಸ ಬನ್ನಿ, ಬಡಿಯೋನು ಹಸು ಮಗ, ಉಡೋದು ಹೊಸ ಬನ್ನಿ, ಬಡಿಯೋನು ಹಸು ಮಗ, ಆಲಿಸಿ ಕೇಳೋ ಬಸವಣ್ಣ, ಆಲಿಸಿ ಕೇಳೋ ಬಸವಣ್ಣ, ನಮ್ಮೆಲ್ಲೋ ಭೂಮಿ ತಲ್ಲಣಿಸಿ ನಡೆದಾವು, ಹೆಜ್ಜೆಗಲ್ಲೆಂದು ನಡೆದಾವು. ಗಾಡಿಯ ದಾರಿ ಸಾಗಲಿ, ಬಂಡಿ ಚಂದ, ಬಂಡಿಯ ನೊಗ ಚಂದ, ಬಂಡಿ ಚಂದ, ಬಂಡಿಯ ನೊಗ ಚಂದ, ಮುಂದಾಲೋರಿ ಮೂಕ ರಂಬೆ ಚಂದ, ಮುಂದಾಲೋರಿ ಮೂಕ ರಂಬೆ ಬಲು ಚಂದ, ಬಂಡಿಯ ಒಡೆಯೋ ಮುಖ ಚಂದ, ಬಂಡಿಯ ಒಡೆಯೋ ಮುಖ ಚಂದ. ಗಾಡಿಯ ದಾರಿ ಸಾಗಲಿ, ಗೆಳೆಯಾರೇ ಕೊಡಿರಣ್ಣ,
ನೋಡಿ ಎಷ್ಟು ಮಧುರವಾದ ಕಂಠ ಇದೆ ಇವ್ರದ್ದು, ಚಲಪತಿ ಅವ್ರದ್ದು. ಇವ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಹೇಳೋಕ್ಕೆ ಪದಗಳೇ ನಮಗೂ ಸಿಗ್ತಲ್ಲ. ಯಾಕಂದರೆ ಇವರು ಪದವಿ ಪೂರೈಸಿ ಸರ್ಕಾರಿ ಕೆಲಸಕ್ಕೆ ಏನು ಒಂದು ಹೋಗದೆ ಕಲೆನೇ ತನ್ನ ಉಸಿರಾಗಿಸ್ಕೊಂಡಿದ್ದಾರೆ. ಸೊ ಕೊರೋನಾ ಟೈಮಲ್ಲಿ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸಿ ತದನಂತರ ಇವರು ಜಾನಪದ ಕಲೆಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಚಲಪತಿಯವರು ಗಾಯನ ಬರೀ ಏನು ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಮೀಸಲಾಗಿಲ್ಲ, ಮದುವೆ ಕಾರ್ಯಕ್ರಮಗಳಿರ್ಬೋದು, ಅರತಕ್ಷತೆ ಹಾಗೂ ಇನ್ನಿತರ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಕಾರ್ಯಕ್ರಮನ ಒಪ್ಪಿಸಿದ್ರೆ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಅಂದರೆ ಹೇಳಿದ ಸಮಯಕ್ಕೆ ಅವ್ರದ್ದೇ ಆದಂಥ ಒಂದು ತಂಡವನ್ನು ಕಟ್ಟಿಕೊಂಡು ಅವರು ಬೀದಿ ನಾಟಕಗಳನ್ನು ಸಹ ಜೊತೆಗೆ ಬೀದಿ ನಾಟಕಗಳನ್ನು ಮಾಡ್ತಾರೆ. ಇವರು ಬರೀ ಕೋಲಾರ ಜಿಲ್ಲೆ ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಬಂದಿದ್ದಾರೆ. ಈಗ ಚಲಪತಿಯವರು ತಮ್ಮದೇ ಆದಂಥ ಒಂದೆರಡು ಅನಿಸಿಕೆಗಳನ್ನ ಮಾತಾಡ್ತಾರೆ. ಸರ್ ಮಾತಾಡಿ. ಅವಾಗಲೇ ಹೇಳಿದಾಗೆ ದುಶ್ಚಟಗಳಿಂದ ದೂರವಿರಿ, ಓದುವುದೇ ನಿಮ್ಮ ಗುರಿ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮನ ಮಾಡ್ತಾಯಿದ್ವಿ. ಇವತ್ತು ಯುವಕರು ದಾರಿ ತಪ್ತಾ ಇದ್ದಾರೆ. ಯಾಕಂದರೆ ಹನ್ಸು, ಈರ, ಪಾನ್ ಪರಾಗು, ಗುಟ್ಕಾ ಮತ್ತು ತಂಬಾಕು ಸೇವನೆಯಿಂದ ಅವರು ಮಾನಸಿಕವಾಗಿ ಸರಿಯಾಗಿ ಓದೋಕ್ಕೂ ಆಗ್ತಾ ಇಲ್ಲ. ಅವರು ಅರ್ಧಕ್ಕೆ ಶಾಲೆಗಳನ್ನ ಮತ್ತು ಕಾಲೇಜುಗಳನ್ನ ಬಿಡುವಂಥ ಸಂದರ್ಭದಲ್ಲಿ ಇವತ್ತು ಹಾಗೆ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಹಲವಾರು ಕೆಟ್ಟದಾಗಿರ್ತಕ್ಕಂಥ ಕಾರ್ಯಗಳಿಗೆ, ಕೆಟ್ಟದಾಗಿರ್ತಕ್ಕಂಥ ಕೆಲಸಗಳಿಗೆ ಅವರು ಕೈ ಹಿಡಿತಾ ಇದ್ದಾರೆ. ಅದು ದೂರ ಹೋಗ್ಬೇಕಂತೇಳಿ ಇವತ್ತು ನಾವು ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ನಾವು ಹಾಡಿನ ಮೂಲಕ ಅರಿವನ್ನು ಮೂಡಿಸ್ತಾ ಇದ್ವಿ. ಹಾಗೆ ಫೋಕ್ಸೋ ಕಾಯ್ದೆ ಅಡಿಯಲ್ಲಿ ಕೂಡ ಇವತ್ತು ಯುವಕರು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಅದರಿಂದ ಅವ್ರಿಗೋಸ್ಕರ ಫೋಕ್ಸೋ ಬಗ್ಗೆ ಕೂಡ ನಮ್ಮ ಸುನಿಲ್ ಹೊಸಮನಿ ಸರ್ ಅವರು ಎಲ್ಲ ಕಾರ್ಯಕ್ರಮಕ್ಕೂ ಅವರು ಬಂದು ಏನು ಕಾಯ್ದೆಗಳಿದೆ, ಬಾಲ ಕಾರ್ಮಿಕ ಆಗಿರ್ಬೋದು, ಬಾಲ್ಯಾವಸ್ಥೆ ಆಗಿರ್ಬೋದು, ಮತ್ತು ಬಾಲ್ಯ ವಿವಾಹದ ಬಗ್ಗೆ ಕೂಡ ಅವರು ಮಕ್ಕಳಿಗೆ ಅರಿವಾಗೋ ಥರ ಹೇಳ್ತಾರೆ. ಅದರೊಂದಿಗೆ ನಮ್ಗೆ ಇವತ್ತು ಸುಮಾರು 7-8 ಕಾಲೇಜುಗಳಲ್ಲಿ ಮಾಡ್ತಾಯಿದ್ವಿ. ಹಾಗೆ ಇನ್ನೂ ಹಲವಾರು ಕಾಲೇಜುಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಯಾವುದೇ ಕಾರಣಕ್ಕೂ ನಾವು ಯಾರ ಹತ್ರ ₹1 ತಗೊಳ್ತಾ ಇಲ್ಲ. ಎಲ್ಲ ಕಾಲೇಜುಗಳಲ್ಲೂ ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಈಜಲ ಕಲೆ ಮತ್ತು ಸಂಸ್ಥೆ ಮತ್ತು ಗಮನ ಮಹಿಳಾ ಸಮೂಹ ಸಂಸ್ಥೆ ಮತ್ತು ನಮ್ಮ ಕಾರ್ಮಿಕ ಇಲಾಖೆ, ಆರೋಗ್ಯ ಇಲಾಖೆ, ಆಮೇಲೆ ಮತ್ತು ನಮ್ಮ ಶಿವ ಅವರ ಫೌಂಡೇಶನ್, ಏನು ಸ್ವರ್ಣಭೂಮಿ ಫೌಂಡೇಶನ್ ಅಂತಂದರೆ ಅವರೆಲ್ಲ ನಮ್ಮೊಟ್ಟಿಗೆ ಇರ್ತಾರೆ. ಎಲ್ಲೇ ಕಾರ್ಯಕ್ರಮ ಆಗಲಿ ಎಲ್ಲರೂ ಸಹಕರಿಸಿ ನಾವು. ಸರ್, ಇದು ಬಂದು ನಾನು ನಿಮ್ಮನ್ನು ಅನಿರೀಕ್ಷಿತ ಭೇಟಿ ಮಾಡಿದ್ದು. ಅಂದರೆ ನಿಮ್ಮ ಚಿಕ್ಕದಾಗಿ ಚೊಕ್ಕದಾಗಿ ಕೊನೆ ಹಂತವರೆಗೂ ನಿಮ್ಮ ಒಂದು ಪರಿಚಯನ ಹೇಳಿದರೆ, ಜೊತೆಗೆ ಹಾಡಿನ ಮುಖಾಂತರ ಕೂಡ ನಮ್ಮನ್ನು ಕೆಲ ಕಾಲ ಮಂತ್ರ ಮುಗ್ಧರನ್ನಾಗಿಸಿದರೆ ಅಭಿನಂದನೆಗಳು. ಸರ್, ಮುಂದಿನ ದಿನಗಳಲ್ಲಿ ನೀವು ಎಲ್ಲಾದರೂ ಒಂದು ಕಾರ್ಯಕ್ರಮ ಮಾಡಿದಾಗ ನಾವು ಬಂದು ಖಂಡಿತ ಭೇಟಿ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಡನ್ನು ಕೂಡ ಬರೆದಿದ್ದೀರಿ, ಸಾಲುಮರದ ತಿಮ್ಮಕ್ಕನ ಹಾಡುಗಳು 2 ಬರೆದಿದ್ದೀರಿ. ಹಾಗೆ ಸಮಯಾನುಸಾರವಾಗಿ ಸಮಯಕ್ಕೆ ಸಂದರ್ಭವಾಗಿ ಆಗಲೇ ನಾವು ಹಾಡು ಕಟ್ಟಿ ಕೂಡ ಬರೀತಾ ಇದ್ದೀವಿ. ಈಗ ನನ್ನೊಂದು ಅನಿಸಿಕೆ, ಈ ಹಾಡಾಡೋದಕ್ಕೆ ನೀವು ಬಿಡುವಿನ ಸಮಯ ಅಂದರೆ ಏನು ತರಬೇತಿ ಮಾಡ್ಕೊಳ್ತೀರಾ ನೀವು? ಪೂರ್ವಭಾವಿ ತಯಾರಿ ನಾವು ಯಾವಾಗಲೂ ಒಂದೊಂದು ವಾರಕ್ಕೊಂದು ಸರ್ತಿ ಎಲ್ಲರೂ ಗೆಳೆಯರು ಒಟ್ಟಿಗೆ ಕೂಡಿ ಯುದ್ಧಭೂಮಿಯಲ್ಲಿ ನಾವು ಪ್ರಾಕ್ಟೀಸನ್ನು ಮಾಡ್ತೀವಿ. ಅಂದರೆ ಅನಿರೀಕ್ಷಿತವಾಗಿ ಬಂದಿರೋಂಥ ಕಲೆನ ಅದನ್ನೇ ಒಂದು ಹವ್ಯಾಸಿ ಮಾಡಿಕೊಂಡು ಜೊತೆಗೆ ವೃತ್ತಿ ಜೀವನ ಮಾಡ್ಕೊಂಡಿದ್ದೆ. ಇದೇ ವೃತ್ತಿನೇ ಇದು ನಮ್ಮದು. ಸರ್, ಒಳ್ಳೆಯದಾಗಲಿ. ನಿಮ್ಮನ್ನು ಇನ್ನೊಮ್ಮೆ ಸಂದರ್ಶನ ಮಾಡ್ತೀನಿ. ಥ್ಯಾಂಕ್ ಯು.